ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಕಂಪನಿಗಳ ಅಪ್ಡೇಟ್ ಅನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಡಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.93% ಅಥವಾ 222 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕೆಂದ್ರೆ ಮಾರ್ನಿಂಗ್ ಕೆಲವೊಂದು ಸುದ್ದಿಗಳು ಬಂದಿದ್ದು. ಹಾಗಾಗಿ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಏಷ್ಯನ್ ಮಾರ್ಕೆಟ್ ಗಳು ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ನಂತರ ಒಂದಷ್ಟು ರಿಕವರ್ ಆಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ. ಮತ್ತೆ ಅಲ್ಲಿಂದ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ 222 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1.2% ಅಥವಾ 931 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಒಟ್ಟಿನಲ್ಲಿ ನಿನ್ನೆ ತುಂಬಾ ಒಳ್ಳೆ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಆದ್ರೆ ಇವತ್ತು ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಪ್ ಟು 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.73% ನೆಗೆಟಿವ್ ಇದೆ. ನಿಫ್ಟಿ 200 ಕೂಡ 0.54% ನೆಗೆಟಿವ್ ಇದೆ. ನಿಫ್ಟಿ 500 0.45% ನೆಗೆಟಿವ್ ಇದೆ. ಅಂದ್ರೆ 0.5% ಇಂದ 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ನಿಫ್ಟಿ ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ 100 0.32% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.27% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ 0.2 ಇಂದ 0.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಇಂಡೈಸಸ್ ಗಳು ಹೋಲಿಸಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.14% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 0.17% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.13% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ ಸ್ಲೈಟ್ಲಿ ನೆಗೆಟಿವ್ ಇಂದ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.07% ನೆಗೆಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದ್ರಲ್ಲಿ ಇವತ್ತು ಬೆಟರ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಮಿಡ್ ಕ್ಯಾಪ್ ಶೇರ್ಗಳು ಅಂತಾನೆ ಹೇಳ್ಬೋದು. ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ಆಟೋ 0.39% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಅಂದ್ರೆ 1.5% ವರೆಗೂ ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿಯರ್ಲಿ 1.5% ಡೌನ್ ಆಗಿದೆ. FMCG 0.13% ನೆಗೆಟಿವ್ ಇದೆ. ನಿಫ್ಟಿ ಐಟಿ 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೀಡಿಯಾ 0.8% ಡೌನ್ ಆಗಿದೆ. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು 1.25% ಪಾಸಿಟಿವ್ ಇದೆ. ಫಾರ್ಮಾ 0.66% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 1.27% ಡೌನ್ ಫಾಲ್ ಇದೆ. ರಿಯಾಲಿಟಿನಲ್ಲಿ 0.27% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.75% ಡೌನ್ ಆಗಿದೆ. ಹೆಲ್ತ್ ಕೇರ್ 0.71% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.24% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.39% ನೆಗೆಟಿವ್ ಇದೆ. ನಂತರ ಕೆಮಿಕಲ್ 0.17% ಪಾಸಿಟಿವ್ ಇದೆ. ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಅಂದ್ರೆ ಅಪ್ ಟು 1.5% ವರೆಗೂ. ಹಾಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮೆಟಲ್ ಸೆಕ್ಟರ್ ಮಾಡ್ತು ಅಂತ ಹೇಳ್ಬೋದು. ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದನ್ನ ಬಿಟ್ರೆ ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದವು ಇವತ್ತು. ಅಂದ್ರೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಇದ್ದಾವೆ. ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಗ್ಲೋಬಲ್ ಕ್ಯೂಸ್ ಹೇಗಿದೆ, ಯುರೋಪಿಯನ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ಅಪ್ ಟು 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಲ್ಲಲ್ಲಿ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದಾವೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಅಷ್ಟೇ ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಇದ್ದಾವೆ ನೋಡಕ್. ಆಕ್ಚುಲಿ ತೈವಾನ್ ವೇಟೆಡ್ ಪಾಸಿಟಿವ್ ಕಾಣ್ತಾ ಇದೆ. PSEI ಪಾಸಿಟಿವ್ ಕಾಣ್ತಾ ಇದೆ. ಇವೆರಡು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ. ಇವತ್ತು ಕ್ಲೋಸ್ ಇದ್ದಾವೆ. ಇವತ್ತು ಓಪನ್ ಇರುವಂತಹ ಮಾರ್ಕೆಟ್ ಗಳಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದ್ದಾವೆ. ಅಂದ್ರೆ ಇವತ್ತು ಗ್ಲೋಬಲ್ ಕ್ಯೂಸ್ ಏನು ಪಾಸಿಟಿವ್ ಇರಲಿಲ್ಲ. ಅದೊಂದು ಇಂಪ್ಯಾಕ್ಟ್ ಬಿದ್ದಿದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ.
ಇನ್ನು ಮಿಡ್ಲ್ ಈಸ್ಟ್ ಇಂದ ಹಲವು ಸುದ್ದಿಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲೇ ನೋಡಿದ್ವಿ. ಅಲ್ಲಿಂದ ಒಂದಷ್ಟು ಕನ್ಸರ್ನಿಂಗ್ ಪಾಯಿಂಟ್ಸ್ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗ್ತಾ ಇದೆ, ಎಸ್ಪೆಷಲಿ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ. ಇರಾನ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮತ್ತೆ ಕ್ಲೋಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದೆ. ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಮಾರ್ಕೆಟ್ ಗೆ ಸಿಕ್ತು ಇವತ್ತು. ಹಾಗಾಗಿ ಎಲ್ಲ ಮಾರ್ಕೆಟ್ಸ್ ಗಳು ಕೂಡ ಒಂದಷ್ಟು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಜೊತೆಗೆ ನೋಡಬಹುದು, ಇರಾನ್ ಇನ್ಸಿಸ್ಟ್ ಇಟ್ಸ್ ಯುರೇನಿಯಂ ಎನ್ರಿಚ್ಮೆಂಟ್ ರೈಟ್ಸ್ ಆರ್ ನಾನ್ ನೆಗೋಷಿಯಬಲ್ ಅಹೆಡ್ ಆಫ್ ಯುಎಸ್ ಟಾಕ್ಸ್. ನಾಳೆಯಿಂದ ಇಸ್ಲಾಮಾಬಾದ್ ಅಲ್ಲಿ ಮಾತುಕತೆಗಳು ಆರಂಭವಾಗ್ತಾ ಇದೆ. ಅದಕ್ಕೆ ಮುಂಚೆ ಇರಾನ್ ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ರೈಟ್ಸ್ ಏನಿದೆ ಅದರಲ್ಲಿ ಯಾವುದೇ ನೆಗೋಷಿಯೇಷನ್ಸ್ ಸಾಧ್ಯ ಇಲ್ಲ ಅಂತ ಹೇಳ್ತಿದೆ. ಆಕ್ಚುಲಿ ಈ ಯುದ್ಧ ಸ್ಟಾರ್ಟ್ ಆಗಿದೆ ಯುರೇನಿಯಂ ಎನ್ರಿಚ್ ಮಾಡ್ತಿದ್ದಾರೆ ಅಂತಾನೆ. ಅಲ್ಲಿ ನೆಗೋಷಿಯೇಷನ್ಸ್ ಆಗಿಲ್ಲ, ಒಪ್ಕೊಂಡಿಲ್ಲ ಅಂತಂದ್ರೆ ಮೇ ಬಿ ಮತ್ತೆ ಯುದ್ಧ ಸ್ಟಾರ್ಟ್ ಆಗೋದ್ರಲ್ಲಿ ಡೌಟ್ ಇರೋದಿಲ್ಲ. ಇನ್ ಕೇಸ್ ಯುದ್ಧ ಸ್ಟಾರ್ಟ್ ಆಗ್ಲಿಲ್ಲ, ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ಕೊಳ್ತಾರೆ ಅಂತಂದ್ರೆ ಯುದ್ಧ ಮಾಡಿದ್ದಕ್ಕೆ ಅರ್ಥ ಇಲ್ಲ. ಇದು ಕೂಡ ಮಾರ್ಕೆಟ್ ಗೆ ಕನ್ಸರ್ನಿಂಗ್ ಪಾಯಿಂಟ್ ಆಗಿದೆ. ಯಾಕಂದ್ರೆ ಇಲ್ಲಿ ನೆಗೋಷಿಯೇಷನ್ಸ್ ಆಗ್ಲೇಬೇಕು, ಇಲ್ಲ ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಕೈ ಬಿಡಬೇಕು ಅಥವಾ ಅದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಬೇಕು ಅಮೆರಿಕ. ಎರಡೂ ಆಗಿಲ್ಲ ಅಂದ್ರೆ ಇಸ್ರೇಲ್ ಅಂತೂ ಸುಮ್ನೆ ಇರೋದಿಲ್ಲ. ಜೊತೆಗೆ ಅಮೆರಿಕ ಈ ಯುದ್ಧವನ್ನ ಮಾಡಿದ್ದಕ್ಕೂ ಅರ್ಥ ಇರೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದು ಬಹಳನೇ ಮ್ಯಾಟರ್ ಆಗುತ್ತೆ. ನೋಡೋಣ, ನಾಳೆಯಿಂದ ಮಾತುಕತೆಗಳು ಶುರು ಆಗ್ತಾ ಇದೆ. ಜೊತೆಗೆ 10 ಪಾಯಿಂಟ್ಸ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅದನ್ನ ಅಮೆರಿಕ ಒಪ್ಕೊಳ್ತಿಲ್ಲ. ಅಂದ್ರೆ ನಮ್ಗೆ ಕೊಟ್ಟಿರುವಂತ 10 ಪಾಯಿಂಟ್ ಗಳೇ ಬೇರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದೇ ಬೇರೆ ಅಂತ ಹೇಳ್ತಿದೆ. ಹಾಗಾಗಿ ಇಲ್ಲಿ ಅನ್ಸರ್ಟನಿಟೀಸ್ ಇದೆ. ಇಂಥ ಅನ್ಸರ್ಟನಿಟೀಸ್ ಇರುವಂತ ಸಂದರ್ಭದಲ್ಲಿ ಮಾರ್ಕೆಟ್ಸ್ ಹೇಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಿದೆ ಮಾರ್ಕೆಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ಡೊನಾಲ್ಡ್ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ಡೊನಾಲ್ಡ್ ಟ್ರಂಪ್ ಸೇಸ್ ಯುಎಸ್ ಫೋರ್ಸಸ್ ಟು ರಿಮೈನ್ ಡೆಪ್ಲಾಯ್ಡ್. ಅಂದ್ರೆ ಯುಎಸ್ ಫೋರ್ಸಸ್ ಅನ್ನ ಇವರು ಸದ್ಯದ ಮಟ್ಟಿಗೆ ವಾಪಸ್ ಏನ್ ಕರ್ಕೊಳ್ತಿಲ್ಲ. 2 ವಾರ ಅಷ್ಟೇ ಅಲ್ಲ, ಮಾತುಕತೆಗಳ ಕಾರಣಕ್ಕೆ ಸೀಸ್ಫೈರ್ ಮಾಡಿದ್ದಾರೆ. ವಾಪಸ್ ಕರ್ಕೊಂಡ್ರೆ ಮತ್ತೆ ಅಲ್ಲಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಅಲ್ಲಿಂದ ಏನು ಕರ್ಕೊಳ್ತಿಲ್ಲ, ನೋಡ್ತೀವಿ ಮಾತುಕತೆಯಲ್ಲಿ ಏನಾಗುತ್ತೆ ಅಂತ. ನಂತರ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗೋವರೆಗೂ ಸೇಫ್ಲಿ ನಾವು ಡೆಪ್ಲಾಯ್ ಮಾಡೇ ಇರ್ತೀವಿ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ಆದ್ಮೇಲೆ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಮಾರ್ನಿಂಗ್ ವಿಡಿಯೋದಲ್ಲೇ ನೋಡಿದ್ವಿ. ಒಂದಷ್ಟು ರ್ಯಾಲಿ ಇತ್ತು, ಈಗಲೂ ಕೂಡ ನೋಡಬಹುದು. 3.5% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬ್ರೆಂಟ್ WTI 4% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಅಂತಾನೆ ಹೇಳ್ಬೋದು. ಇವತ್ತು ಅಂದ್ರೆ ಯಾವಾಗ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಅನ್ಸರ್ಟನಿಟೀಸ್ ಬಂತು, ಇಮಿಡಿಯೇಟ್ಲಿ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಜೊತೆಗೆ ಇನ್ನೊಂದು ಸುದ್ದಿ ಬರ್ತಾ ಇದೆ ಈಗ, ಅಂದ್ರೆ ಈ ಸೀಸ್ ಫೈರ್ ಡೀಲ್ ಏನು ಇರಾನ್ ಒಪ್ಕೊಂಡಿದೆ, ಆಲ್ಮೋಸ್ಟ್ ಒಪ್ಕೊಳ್ಳಲ್ಲ ಅಂತ ಹೇಳಿತಂತೆ. ಆದ್ರೆ ಅಲ್ಲಿ ಚೀನಾ ಇನ್ವಾಲ್ವ್ ಆಗಿದೆ. ನೋಡಬಹುದು, ಇರಾನ್ ಆಲ್ಮೋಸ್ಟ್ ಕಾಲ್ಡ್ ಆಫ್ ಸೀಸ್ ಫೈರ್ ಡೀಲ್, ದೆನ್ ಚೀನಾ ಸ್ಟೆಪ್ಡ್ ಇನ್. ಚೀನಾ ಬಂದು ಕನ್ವಿನ್ಸ್ ಮಾಡಿದ್ದಾರೆ ಇರಾನ್ ಅಂತ ಹೇಳ್ತಿದ್ದಾರೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಇಲ್ಲಿ ಒಪ್ಕೊಂಡಿದ್ದಾರೆ ಅನ್ನೋಂತ ಸುದ್ದಿಗಳಿದೆ. ಆಕ್ಚುಲಿ ಮೀಡಿಯಾದವ್ರು ಕೇಳಿದಾಗ ಹೌದು ಚೀನಾದ ಪಾತ್ರ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನು ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಪಾಕಿಸ್ತಾನ ಅಂತ, ಆಕ್ಚುಲಿ ಸೀಸ್ ಫೈರ್ ಡೀಲ್ ಗೆ ಕಾರಣ ಆಗಿರೋದು ಚೀನಾ. ಯಾಕಂದ್ರೆ ಚೀನಾಗೆ ದೊಡ್ಡ ಸಮಸ್ಯೆ ಆಗುತ್ತೆ ಈ ಯುದ್ಧ ಜಾಸ್ತಿ ಹೇಳಿದಷ್ಟು. ಹಾಗೆ ಇನ್ ಕೇಸ್ ಏನಾದ್ರೂ ಇರಾನ್ ಅಲ್ಲಿ ಅಮೆರಿಕ ಬೆಂಬಲಿತ ಕೈಗೊಂಬೆ ಸರ್ಕಾರ ಬಂದ್ರೆ ಅದು ಕೂಡ ಚೀನಾಗೆ ಸಮಸ್ಯೆನೆ. ಯಾಕಂದ್ರೆ ಚೀನಾ ಈಗ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕ್ರೂಡ್ ಅನ್ನ ತಗೊಳ್ತಿದೆ, ಅದಕ್ಕೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ಅವರು ತಮ್ಮ ಬೆಳೆ ಬೇಯಿಸ್ಕೊಳ್ಬೇಕು ಅಂದ್ರೆ ಈಗಿನ ರೆಜಿಮೆ ಇರಬೇಕು, ಜೊತೆಗೆ ಯುದ್ಧ ಕೂಡ ನಿಲ್ಲಬೇಕು. ಹಾಗಾಗಿ ತಮ್ಮ ಪಾತ್ರವನ್ನು ಕೂಡ ವಹಿಸ್ತಿದ್ದಾರೆ ಇಲ್ಲಿ. ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ಸ್ ಅಲ್ಲಿ ಇವತ್ತು ಫೋಕಸ್ ಅಲ್ಲಿತ್ತು. ನೋಡಬಹುದು, ಸ್ಟಾಕ್ ಅಲ್ಲಿ 13.5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇರ್ಲೇಬೇಕಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ನೋಡಬಹುದು, ಜಾಪನೀಸ್ ಕಂಪನಿ ಇದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. 750 ಮಿಲಿಯನ್ ಯೆನ್ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಗೆ ಬರ್ತಾ ಇದೆ. ಅಂದ್ರೆ ಈ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ, ಜಪಾನ್ ನ ಕಂಪನಿ. ಅದರಲ್ಲೂ ವೇಸ್ಟ್ ಟು ಎನರ್ಜಿ ಸೆಕ್ಟರ್ ಗೆ, ವೇಸ್ಟ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಹೂಡಿಕೆ ಬರ್ತಾ ಇರೋದು. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಪ್ರೀಮಿಯರ್ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂತು, ಬಟ್ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಬರಲಿಲ್ಲ. ಅಂದ್ರೆ ಒಳ್ಳೆ ಸುದ್ದಿ ಅಂತಂದ್ರೆ ಕಂಪನಿಗೆ Q4 ಅಲ್ಲಿ 2577 ಕೋಟಿ ಆರ್ಡರ್ಸ್ ಸಿಕ್ಕಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ. ಸ್ಲೈಟ್ಲಿ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಎಂಬಸಿ ಡೆವಲಪ್ಮೆಂಟ್ ಸ್ಟಾಕ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನೋಡಬಹುದು, 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಕಾರಣ ನೋಡಬಹುದು, ಎಂಬಸಿ ಡೆವಲಪ್ಮೆಂಟ್ಸ್ ರಿಪೋರ್ಟ್ಸ್ ರೆಕಾರ್ಡ್ Q4 FY26 ಪ್ರೀ ಸೇಲ್ಸ್. ರೆಕಾರ್ಡ್ ಪ್ರೀ ಸೇಲ್ಸ್ ಅನ್ನ ಕಂಡಿದೆ ಕಂಪನಿ. 2632 ಕೋಟಿ ಪ್ರೀ ಸೇಲ್ಸ್ ಮಾಡಿದೆ. ಜೊತೆಗೆ ಬುಕ್ಕಿಂಗ್ಸ್ ಕೂಡ 128% ರೈಸ್ ಆಗಿದೆ ಇಯರ್ ಆನ್ ಇಯರ್. ಈ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತು. ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಎಂಬಸಿ ಡೆವಲಪ್ಮೆಂಟ್ಸ್ ಅಲ್ಲಿ. ನಂತರ KEC ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲೇ ನೋಡಿದ್ವಿ, ಕಂಪನಿಗೆ 2518 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ KEC ಇಂಟರ್ನ್ಯಾಷನಲ್. ನಂತರ ದಿಲೀಪ್ ಬಿಲ್ಡ್ಕಾನ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ನೋಡಬಹುದು, 268 ಕೋಟಿ ಪ್ರಾಜೆಕ್ಟ್ ಗುಜರಾತ್ ಅಲ್ಲಿ
ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು HBL ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಬಿಲೋ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿಗೆ 83 ಕೋಟಿ ಆರ್ಡರ್ ಸಿಕ್ಕಿದೆ. ನೋಡಬಹುದು ಇಲ್ಲಿ ಪಾಟಿಯಾಲಾ ಲೋಕೋ ವರ್ಕ್ಸ್ ಇಂದ ನಿಯರ್ಲಿ 84 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ದೇವ್ IT ಕೂಡ ಫೋಕಸ್ ಅಲ್ಲಿತ್ತು. ಎಸ್ಪೆಷಲಿ ನೋಡಬಹುದು ಚಾರ್ಟ್ ಅನ್ನ ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ನೋಡಬಹುದು ಕಂಪನಿ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ. 26 ಕೋಟಿ ಆರ್ಡರ್ ಇದು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಸುದ್ದಿ ಬಂದ ನಂತರ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.